ಹಲೋ ಹಾಯ್ ನಮಸ್ಕಾರ. ನಮ್ಮನೆ ಎಂಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ದೇಕಲಿಯಸ್. ಇವತ್ತಿನ ದಿವಸ ನಾನು ನಮ್ಮ ಮನೆಯ ಜೇನು ಪೆಟ್ಟಿಗೆಯ ಜೇನು ನೊಣಗಳಿಗೆ ಫೀಡಿಂಗ್ ಕಳೆದ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ. ಜೊತೆಗೆ ಅದರಲ್ಲೊಂದು ನಾನು ನಿಮಗೆ ಮಾತು ಹೇಳಿದ್ದೇನೆ, ಮೇಣದ ಚಿಟ್ಟೆಯನ್ನು ಕಡಿಮೆಗೊಳಿಸಲಿಕ್ಕೆ ಅಥವಾ ಮೇಣದ ಚಿಟ್ಟೆಯ ಕಾಟವನ್ನು ತಪ್ಪಿಸಲಿಕ್ಕೆ ಒಂದು ಸಣ್ಣ ಉಪಾಯವನ್ನು ಹೇಳ್ಕೊಡ್ತೇನೆ ಅಂತೇಳಿ. ಎರಡು ಉಪಾಯ ಇದೆ. ಒಂದು ಹಳೆ ಏರಿಗಳನ್ನು ತೆಗೆಯುವಂಥದ್ದು. ಅದೀಗ ಸಮಯ ಆಗಲಿಲ್ಲ, ಯಾಕೆಂತೇಳಿದರೆ ಮಳೆಯನ್ನು ಬರ್ತಾ ಉಂಟು. ಹಾಗಾಗಿ ನಾನು ಹಳೆ ಏರಿಗಳನ್ನು ಈ ಟೈಮಲ್ಲಿ ತೆಗಿಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು 2 ಫೀಡಿಂಗ್ ಆದಮೇಲೆ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ನಾನು ಮಾಡ್ತಕ್ಕಂಥ ಕೆಲಸ. ಪ್ರತಿಯೊಬ್ಬರು ಕೃಷಿಕರು ಅವರಿಗೆ ಬೇಕಾದಂಥ ಒಂದು ಟೈಮನ್ನು ಅವರು ಸೆಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಾನಿವತ್ತು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ, ಮಾಡಿ ತೋರಿಸಿರಲಿಲ್ಲ. ಹಾಗಾಗಿ ಅದರ ಅಡಿಮಣೆಯನ್ನು ಸ್ವಚ್ಛಗೊಳಿಸಿ ಇಲ್ಲೊಂದು ಅರಶಿನವನ್ನು ಹಾಕ್ತಕ್ಕಂಥ ಒಂದು ಕ್ರಮ, ತಕ್ಕ ಮಟ್ಟಿನ ಒಂದು ಪರಿಹಾರದಲ್ಲಿ ಸಿಗ್ತದೆ. ನೋಡೋಣ ಹೇಗೆ ಮಾಡೋದು. ಈಗ ಇದನ್ನು ಹಾಗೆ ಎತ್ತಿ ನಾನು ಇದನ್ನು ಇಡ್ತೇವೆ. ನೋಡಿ, ಅಡಿಮಣೆಯಲ್ಲಿ ಈಗ ಜೇನಿನ ಇದು ಆಲ್ರೆಡಿ ಇದು ಆಗಿದೆ. ನೋಡಿ, ಇಲ್ಲಿ ಮೇಣದ ಚಿಟ್ಟೆ ಇದು ಆಗಿದೆ ಅಂತ ಅರ್ಥ. ನೋಡಿ, ಗೊತ್ತಾಗ್ತದೆ ನಿಮಗೆ. ನೋಡಿ, ಇದನ್ನು ಎತ್ತಿ ಅದು ಬಿಸಾಕ್ತಾ ಇಲ್ಲ. ಹಾಗಾಗಿ ಈ ಬದಿಯದ್ದು ಒಮ್ಮೆ ನೋಡಬೇಕಾಗ್ತದೆ, ಯಾಕೆಂದರೆ ಮೋಸ್ಟ್ಲಿ ಒಂದು ಇದು ಕಪ್ಪಾಗಿದೆ, ಇಲ್ಲದ ಈ ಥರ ಇಷ್ಟು ಹುಳ ಆಗಿ ಕೆಳಗೆ ಬಿಡೋದಿಲ್ಲ. ಇದನ್ನೀಗ ಏನು ಮಾಡೋಣ, ಇದನ್ನೀಗ ಊದಿ ಇದನ್ನು ಕ್ಲೀನ್ ಮಾಡಬೇಕು. ಅಲ್ಲಿ ಹಾರಾಡ್ತಾ ಇರ್ತದೆ, ಏನು ಸಮಸ್ಯೆಗಳಿಲ್ಲ, ಕಚ್ಚುವಂಥ ಪ್ರಮೇಯ ಬರುವುದಿಲ್ಲ. ಇದನ್ನು ಹಚ್ಚಿದೆ. ನೋಡಿ, ಈಗ ಚುಚ್ಚಿತು. ಮಳೆಯ ವಾತಾವರಣ ಇದ್ದ ಕಾರಣ ಸ್ವಲ್ಪ ಕ್ಯಾಮರಾಮ್ಯಾನ್ಗಳನ್ನು ಸ್ವಲ್ಪ ಓಡಿಸ್ಬೇಕಾಗ್ತದೆ ಆಚೆ ಈಚೆ. ಸ್ವಲ್ಪ ಅಗ್ರೆಸಿವ್ ಆಗಿದೆ, ಹಾಗಾಗಿ ಕಚ್ತಾ ಇದೆ. ಚುಚ್ಚುದು ಕಚ್ಚುದಲ್ಲ. ಸ್ವಲ್ಪ ಮಳೆಯ ನೋಡಿ, ಅಡಿಮಣೆಗೆ ನೀರು ಬಿದ್ದಿದೆ. ಒಂದು ಒಳ್ಳೆಯ ಪ್ರೊಟೆಕ್ಟಿವ್ ಮಾಡಿಕೊಳ್ಳಿಲ್ಲ ನಾನು, ಮಾಡಬೇಕು, ಯಾಕಂದರೆ ನೀರು ಈಗ ಹೋಗಬಾರ್ದು. ಈಗ ನೆಕ್ಸ್ಟ್ ಮಾಡಬೇಕಾದಿಷ್ಟೇ, ಈ ಭಾಗಕ್ಕೆ, ಈ ಕಾರ್ನರ್ ಭಾಗಕ್ಕೆ ನಾವೇನು ಮಾಡಬೇಕು ಅಂತೇಳಿದರೆ ಅರಶಿನವನ್ನು ಹಾಕಬೇಕು. ನೋಡಿ, ಇದು ಶುದ್ಧವಾಗಿರ್ತಕ್ಕಂಥ ಅರಶಿನ ಪೌಡ್ರ್. ಇದು ನಮ್ಮ ಫ್ಯಾಕ್ಟ್ರಿಯಲ್ಲೇ ನಾನು ತೊಗೊಂಡು ಬಂದಿರೋದು, ಅಂಗಡಿಯಿಂದ ಬಂದಿರತಕ್ಕಂಥದ್ದಲ್ಲ, ಕೆಮಿಕಲ್ ಏನಿಲ್ಲ ಇದರಲ್ಲಿ. ಏನಂತೇಳಿದರೆ ಈ ಭಾಗಕ್ಕೆ ಹಚ್ಚಬೇಕು. ಇದು ಆ್ಯಂಟಿ ಇದಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಮೊಟ್ಟೆ ಅನ್ನೋದು ಎಲ್ಲರೂ ಇಟ್ಟು ಬಂದರೆ ಆ ಮೊಟ್ಟೆ ನಾಶ ಆಗೋದಕ್ಕೋಸ್ಕರ ಇಷ್ಟು ನಿಧಾನಕ್ಕೆ ನಾನು ತೋರಿಸ್ತೀನಿ ನಿಮಗೆ, ವೀಡಿಯೋ ಮಾಡಲಿಕ್ಕೋಸ್ಕರ ಇಷ್ಟು ನಿಧಾನ ಮಾಡ್ತೇನೆ. ಇಲ್ಲಾಂದರೆ ಇದು ಹೀಗೆ ಅದನ್ನು ಹಚ್ಚಿ ಸ್ಪೀಡಾಗಿ ಮಾಡ್ತೀನಿ. ಇದು ಪ್ರತಿ ವರ್ಷ ನಾನು ಮಾಡ್ತಿದ್ದೆ, ಈ ವರ್ಷ ಮಾತ್ರ ಸ್ವಲ್ಪ ಉದಾಸೀನ ಮಾಡಿದೆ. ನೋಡಿ, ಹೀಗೆ ಈ ಇದರಲ್ಲಿ ಇದು ಮಾಡಬೇಕು. ಈ ಎಜ್ಜಿಗೆ ಅದರ ಇದು ಕೂತ್ಕೊಳ್ತದೆ. ನೋಡಿ, ಇಲ್ಲಿ ನಾನು ಇಡ್ತಾ ಇದ್ದೇನೆ. ಇದನ್ನು ತೆಗೆದು ನಾವು ಇಲ್ಲಿ ಇಟ್ಟುಬಿಟ್ರೆ ನೋಡಿ, ಈಗ ಸೆಟ್ ಆಗುವ. ನೋಡಿ, ಈ ಭಾಗಕ್ಕೆ ಅದು ಸೆಟ್ ಆಯಿತು. ಈಗ ನಾವು ಅಷ್ಟು ದೊಡ್ಡ ಈ ಹುಳವನ್ನು ನೋಡಿರುವ ಕಾರಣ 100% ಇದರಲ್ಲಿ ಕಪ್ಪು ಏರಿಗಳು ಈ ಬದಿಯಲ್ಲಿ ಲಾಸ್ಟ್. ನನ್ನ ಸಿಸ್ಟಮ್ ನಾನು ಹೇಗೆ ಮಾಡ್ತೇನೆ, ಕಪ್ಪು ಏರಿ ಇಲ್ಲಿಂದ ಬರ್ತದೆ. ಯಾಕಂದರೆ ಹಳೆಯ ಏರಿಗಳನ್ನು ಈಚೆ ಬದಿಯಲ್ಲಿ, ಹೊಸ ಏರಿಗಳು ಈಚೆ ಬರುವಾಗೆ ನಾನು ನನ್ನ ಪ್ರತಿ ಸತಿಯ ಜೇನು ಕುಟುಂಬದ ಇದನ್ನು ನಾನು ಮೇಂಟೈನ್ ಮಾಡ್ತೇನೆ. ಮಧ್ಯಭಾಗ ಕೆಲವರು ಏನು ಮಾಡ್ತಾರೆ, ಮಧ್ಯಭಾಗದಲ್ಲಿ ಹೊಸ ಏರಿಗಳು, ಆಚೆ ಈಚೆ ಕಪ್ಪು ಏರಿಗಳಿರುವಾಗ ನೋಡ್ಕೊಳ್ತಾರೆ. ನಾನು ಹಾಗೆಲ್ಲ, ನನ್ನ ಜೇನು ಪೆಟ್ಟಿಗೆಯಲ್ಲಿ ಹಿಂಬದಿ ನಿಂತಾಗ ಈ ಬದಿಯಲ್ಲಿ ಕಪ್ಪು ಏರಿಗಳು, ನಿಧಾನಕ್ಕೆ ಹೊಸ ಏರಿಗಳನ್ನು ಸೆಟ್ ಮಾಡುವಾಗೆ ಮಾಡ್ತಾ ಹೋಗ್ತೇನೆ. ಕೆಲವರು ಈ ಬದಿಯಿಂದ ಮಾಡ್ತಾರೆ, ಅದು ಹೇಗೆ ಅವರಿಗೆ ಬೇಕಾದ ಹಾಗೆ. ಒಂದು ನನ್ನ ಸೌಕರ್ಯ ಅಂದರೆ ನಾನು ಕಪ್ಪು ಏರಿಗಳನ್ನು, ಹಳೆ ಏರಿಗಳನ್ನು ಇಲ್ಲೇ ಇರುವ ಹಾಗೆ ನೋಡ್ಕೊಳ್ತೇನೆ. ಪ್ರತಿ ಸತಿಗೆ ಕೂಡ ಕಪ್ಪು ಏರಿಗಳನ್ನು, ಹಳೆ ಏರಿಗಳನ್ನು ಆ ಬದಿಯಲ್ಲಿ ದುಡ್ತಾ ಹೋಗ್ತಾ ಇರ್ತಕ್ಕಂಥ ಕೆಲಸ ಮಾಡ್ತೇನೆ. ಈಗ ಇಲ್ಲಿ ಇದರ ಜೇನುಗಳನ್ನು ಹಾರಿಸಿಬಿಟ್ರೆ ಅದು ಮತ್ತೆ ಇಲ್ಲಿಗೆ ಬಂದು ಅದು ಸೆಟ್ಲ್ ಆಗ್ತದೆ. ಸೊ ಇದಕ್ಕೆ ಇದಾಯಿತು. ನೆಕ್ಸ್ಟು ಫೀಡಿಂಗ್ ಕೊಡುತ್ತಾ ಕೆಲಸ. ನೋಡಿ, ಇದು ಭಾಳ ಆರೋಗ್ಯವಾಗಿರ್ತಕ್ಕಂಥ ಒಂದು ಕಾಲನಿ. ಹಾಗಾಗಿ ಮಾಡಿದ್ದು ಫುಲ್ಲು ಇದಿದೆ.
ನೋಡಿ ಇದು ಇದರ ಒಳಗಿನ ದೃಶ್ಯ ಇದು. ನೋಡಿ ಇದು ತುಂಬ ಹೆಲ್ದಿಯಾಗಿದೆ. ಆ ಬದಿಯಲ್ಲಿ ಕೂಡ ಏನು ಸಮಸ್ಯೆಗಳಿಲ್ಲ. ಮೇಣದ ಚಿಟ್ಟೆ ಇದಾದರೂ ಕೂಡ ಬಂದಿರುವ ಚಾನ್ಸಸ್ ಇರ್ಬೋದು ಬದಿಯಲ್ಲಿ. ಆದರೆ ಈಗ ತೆಗೆದು ನೋಡೋದಿಲ್ಲ, ಮೋಡದ ಫುಲ್ಲು ಮೋಡದ ವಾತಾವರಣ, ಮಳೆ ಬರೋ ಚಾನ್ಸ್ ಇದೆ. ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೇನೆ. ಇನ್ನೊಂದು ಜೇನೊಂದು ನನಗೆ ಗಿಫ್ಟಾಗಿ ಬಂದು ಕೂತಿದೆ, ಅದನ್ನು ಕೂಡ ಇದರ ಮುಂದೆ ಕಂಟಿನ್ಯೂ ಮಾಡ್ತೇನೆ ನೋಡಿ.